ಹಲೋರಿಗೆ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್ ಎಲ್ಲಾದ ಹೋಮಿಯೋಪತ್. ಈ ವಿಡಿಯೋನಾಗ ನಾವು ಆಗ್ರೋ ಹೋಮಿಯೋಪತಿ ಪರಂಗ ಒಂದು ಸ್ಕಿಟ್ ಮಾಡಿವಿ. ಇದು ಸ್ಕಿಟ್ ಅಲ್ಲ, ಜಸ್ಟ್ ಇದು ఒక ಫಾರ್ಮರ್ ರೈತು ದಿನಾನ ಥಿಂಕ್ ಮಾಡಿ ಸಿಚುವೇಶನ್ಸ್ ಅನ್ನೋದು ನಾವು ಈ ಸ್ಕಿಟ್ನ ಎಕ್ಸ್ಪ್ಲೇನ್ ಮಾಡಿವಿ. ಇದೊಂದು ಪಲ್ಲೆಟೂರು. ಊರಾಗ ಒಬ್ಬ ರಾಜು ಅನ್ನೋ ಒಬ್ಬ ಫಾರ್ಮರು ದಿನಾನ ಹೊಲಕ್ಕೆ ಹೋಗಿ ಬರ್ತಿರ್ತಾನೆ. ಹೊಲ ಹೊತ್ತಾಗದ ಒಂದು ದಿನ ಬಂದು ಮುಂಜಾನೆ ವೈಫಿಗೆ ಕೇಳ್ತಾನೆ, ಹೊಲ ಇವತ್ತು ಪಂಟ ಹೊತ್ತ ಬಂದದ, ಹೊತ್ತಾಗದ ಪಂಟ ನೋಡೋಕೆ ಈ ಬೇರೆ ಹೊತ್ತ ಬರಪ್ಲದ, ನಮ್ಮ ದೊಡ್ಡ ಮಾವಿಗೆ ಮದುವೆ ಮಾಡಮು, ಚಿನ್ನ ಮಾವಲಿಗೆ ಆರೋಗ್ಯ ಸಮಸ್ಯೆ ಆವಾಗ ಬತ್ತಿ ತೋರ್ಸಮ್ಮ ಈ ವರ್ಷ ಅಂತ ಅಂತಾನ. ಪಂಟಕ್ಕೆ ಈ ಬಂದ ಮಗ ಈ ಹೊಲಸು ಮಾಡೋಚ್ಚು ಅಂತ ಅಂತಾನ. ಅಲ್ಲೊಟ್ಟು ದೇವು ದಯಪ್ಪ ಅಂತ ಅಂತಲಕ್ಕೆ 60 ದಿನ ಆದ ಮಕ ನೋಡದೆ ಹೊಲ್ಕೊಯ್ ನೋಡ್ತಾನೆ ರಾಜು. ಹೊಲಲ್ಲೊಟ್ಟು ಎಫೆಕ್ಟ್ ಆಗಿರ್ತದೆ, ದೊಮೆಗೂಲು ಭೀಮೆಗೂಲು ರೋಗ ಬಂದು ಹೊಲಲ್ಲೊಟ್ಟು ಎಫೆಕ್ಟ್ ಆಗಿ ಅಲ್ಲೊಟ್ಟು ಬಿದ್ದು ಹೋಗ್ತದೆ, ಪಂಟ ಅಲ್ಲೊಟ್ಟು ಲಾಸ್ ಆಗ್ತದೆ. ಅವಾಗ ಆಲೋಚನೆ ಮಾಡಿ ಮನೆಗೆ ಬಂದು ಹತ್ಕಂತ ಎಂತಲ್ಲಿ ಬಾಧೆ ಬಿಡ್ತಿರ್ತದೆ. ಏನಿದಪ್ಪ ಅಂತ ಹೊಲಲ್ಲೂ ಡ್ಯಾಮೇಜ್ ಆಗಿದೆ, ನಾವು ಕಂತಪ್ಲೆ ಪಂಟ ಬರೋದು ಬೇರೆ, ನಾವು ಹೆಂಗೆ ಮಾಡಬೇಕು, ಸಾಲಗಳು ಹೆಚ್ಚಿಗೆ ಅಲ್ಲೂ ಹೆಚ್ಚಿಗೆ ಹಾಕತ್ತವ, ಅಪ್ಪು ಹೆಚ್ಚಿಗೆ ಹಾಕತ್ತದ, ಇಂಟ್ರೆಸ್ಟ್ ಹೆಚ್ಚಿಗೆ ಬರಕತ್ತಂದ ಕೇಳ್ತಾನೆ. ರಾಜು ಆಲೋಚನೆ ಮಾಡಿ ಹಿಂಗೈತೆ ಹಂಗಲ್ಲ, ನಾನು ಸತ್ತೋತೆ, ನನಗೆ ಬೇರೆ ರೋಗಗಳನ್ನ ಬಂದು ನಮ್ಮ ಫ್ಯಾಮಿಲಿಯವರನ್ನ ಆರಾಮಿರ್ತಾರೆ, ನಾನು ಹಿಂಗೆ ಇದ್ದು ಕೂಡ ವೇಸ್ಟ್ ಅಂದು ಆಲೋಚನೆ ಮಾಡಿ ಥಿಂಕ್ ಮಾಡಿ ಮಂದು ಡಬ್ಬಿ ತಗೊಂಡು ಕುಡಿಯೋಕೆ ಹೋಗ್ತಿರ್ತಾನೆ. ಅವಾಗ ಎಂತಿ ನೋಡಿ ಬಂದು, ಹಂಗಲ್ಲಪ್ಪ ನೀನು ಪಂಟ ಏನು ಈ ವರ್ಷ ಬರ್ಕೊಂಡೆ ಬರೋ ವರ್ಷ ಬರ್ತದೆ, ಗಾನಿ ನಿನ್ನ ಲೈಫ್ ಹೋಗುತ್ತೆ, ಮತ್ತು ನೆಕ್ಸ್ಟ್ ಹೆಂಗಪ್ಪ ಪಂಟಾಗನ ನಿನ್ನ ಲೈಫು ಇಂಪಾರ್ಟೆಂಟ್ ಅಂತ ಅಂತಲ್ಲ. ಅವಾಗ ದೊಡ್ಡ ಮಗಳನ್ನ ಕರ್ತಾಳ, ಬಾಬಾ ನಿಮ್ಮ ಅಪ್ಪ ಏನೋ ಮಾಡಕತ್ತಾನ, ಕೊಡ್ರು ಏನೋ ಕೊಡಕತ್ತಾನ ಅಂತ ಅಂತಾನ. ಅವಾಗ ಮಗಳು ಬಂದು, ಅಪ್ಪ ನಿನ್ನ ಲೈಫು ಇಂಪಾರ್ಟೆಂಟು, ಹೊಲ ಇಂಪಾರ್ಟೆಂಟ್ ಅಲ್ಲ ನಮಗೆ, ನಮ್ಮ ಫ್ರೆಂಡ್ಸು ಆಗ್ರೋ ಹೋಮಿಯೋಪತಿ ಮಾಡಿ ಪಂಟ ಹೊತ್ತ ಬಂದದಂತ ಕಮ್ಮು ರೇಟಿಗೆ ಕಮ್ಮು ಹೆಚ್ಚು ಖರ್ಚು ಬರకుండా ಹೋಮಿಯೋಪತಿ ಮಂದುಗಳು ವಾಡಿ ಕಮ್ಮು ರೇಟ್ನಾಗ ಪಂಟ ಹೊತ್ತ ಬಂದಿಂಚಾರಂತ. ಹೋಗಿ ನಾವು ಕಲಮು ಒಂದು ಬೇರೆ ಡಾಕ್ಟರ್ ಕೇಳ್ತಾನ ಅಂತ ಅಂತಲ್ಲ. ಆಗ್ರೋ ಹೋಮಿಯೋಪತಿ ಮಂದು ಅಲ್ಲಿ ಬಂದ ಮಕ್ಕ ಡಾಕ್ಟರ್ ಇಲ್ಲಿ ಮಾತಾಡ್ತಾರೆ, ಕೇಳಪ್ಪ ನಿಮ್ಮ ಸಮಸ್ಯೆ ಏನು ಅಂತ. ಹೊಲಾಲು ಪಂಟ ಅಲ್ಲೋಟ್ ವೇಸ್ಟ್ ಆಯ್ತಪ್ಪ, ನಾವು ಏನು ಬದುಕಿ ವೇಸ್ಟು ಅಂತ ರೈತ ಅಂತಾನೆ. ಆವಾಗ ಆಗ್ರೋ ಹೋಮಿಯೋಪತಿ ಡಾಕ್ಟರು, ನಾವು ಫಾರ್ಮರ್ಸ್ ಲೈಫ್ನ ಸೇವ್ ಮಾಡಿ ಒಂದು ವ್ಯವಸಾಯ ಮಾಡೋದಪ್ಪ, ಅದೇ ಆಗ್ರೋ ಹೋಮಿಯೋಪತಿ, ನೀವೇನು ಟೆನ್ಷನ್ ಬೀಳ್ಬೇಡ್ರಿ, ಪಂಟ ಹೊತ್ತಾಗ ಬರ್ತದೆ, ಅನ್ಕಂದ ಸ್ಥಾಯಿನಾಗ ಅದು ಬರ್ತದೆ, ಭೂಮಿ ಸಾರಂಗ್ ಕೂಡ ಹೆಚ್ಚಿಗೆ ಬರ್ತದೆ, ಕಮ್ಮು ರೇಟಿಗೆ ಒಳ್ಳೆ ಪಂಟ ಬರ್ತದೆ, ಆಗ್ರೋ ಹೋಮಿಯೋಪತಿ ಮಂದುಗಳು ವಾಡುತ್ತೆ, ಮಂದುಗಳು ಹೊತ್ತಾಗ ಕೆಲಸ ಮಾಡ್ತವೆ, ಹೋದಾಗ ಪಂಟ ಬರ್ತದೆ, ನೀವೇನು ಟೆನ್ಷನ್ ಮಾಡಬೇಡ್ರಿ ಅಂತ ಡಾಕ್ಟರ್ ಕೇಳ್ತಾನೆ. ಆವಾಗ ಸರಿಯಪ್ಪ ಅಂದು ರಾಜು ಒಂದು ಒಪಿನಿಯನ್ ಬಂದು, ಸರಿಯಪ್ಪ ನಾವು ಆಗ್ರೋ ಹೋಮಿಯೋಪತಿ ಮಂದುಗಳು ವಾಡಮಂದು ಒಂದು ಡಿಸಿಷನ್ ತಗೊಂತಾನೆ. ಆಗ್ರೋ ಹೋಮಿಯೋಪತಿ ಮಂದುతో ಪಾಟು ತೆಲಂಗಾಣ ಗೌರ್ಮೆಂಟು ಇಟ್ಟ ಸ್ಕೀಮ್ಸು ಚೆನ್ನಾಗಿರ್ತವೆ. ಆರ್ಗ್ಯಾನಿಕ್ ಫಾರ್ಮಿಂಗು, ರೈತ ಭರೋಸಾ ಅಲ್ಲನ್ಸು ಯೂಸ್ ಮಾಡ್ತು ಆಗ್ರೋ ಹೋಮಿಯೋಪತಿ ಮಂದುಗಳು ವಾಡುತ್ತೆ ಪಂಟಗ, ನಾವು ಅನ್ಕಂದ ಪ್ಲಸ್ ತಾಯಿನಾಗ ಪಂಟ ದಿಗುಬಡಿ ಬರ್ತದೆ. ಬಟ್ ನೀವು ಸಡನ್ ಒಪಿನಿಯನ್ಗಳು ತಗೊಂಡು ಹಿಂಗೆ ಮಾಡಬಾರ್ದು. ರೈತ ಹ್ಯಾಪಿ ಇರುತ್ತೆ, ಈ ಸೊಸೈಟಿ ಹ್ಯಾಪಿ ಇರ್ತದೆ, ಅಲ್ಲೋರು ಹ್ಯಾಪಿ ಇರ್ತಾರೆ. కాబట్టి ಈ ವಿಡಿಯೋನ ಇಲ್ಲಿವರೆಗೆ ನೋಡಿದವ್ರು ಅಲ್ಲೋರಿಗೆ ನಚ್ಚಿದಪ್ಲೈತೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾರ್ಮರ್ಸ್ಗೆ ಶೇರ್ ಮಾಡಿರಿ. ಈ ಕಂಟೆಂಟ್ ಚೆನ್ನಾಗಿ ರೀಚ್ ಆಗಬೇಕು, ಅಲ್ಲೋರಿಗೆ ಗೊತ್ತಾಗಬೇಕು ಆಗ್ರೋ ಹೋಮಿಯೋಪತಿ ಪರಂಗ. ಹಿಂಗೆ ಈ ಚಾನಲ್ನಾಗ ಆಗ್ರೋ ಹೋಮಿಯೋಪತಿ ಪರಂಗ ಚೆನ್ನಾಗಿ ಕಂಟೆಂಟ್ ಬರ್ತಾನೆ ಇರ್ತದೆ. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.